ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಟ್ ಶ್ರುತೀಸ್ ವ್ಲಾಗ್ಸ್. ನಾನಿವತ್ತು ಮಾರ್ನಿಂಗ್ ಡ್ರಿಂಕ್ಗೆ ಬಾರ್ಲೆ ವಾಟರ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಓವರ್ ನೈಟ್ ಸೋಕ್ ಮಾಡಿಟ್ಟಿದ್ದೆ. 2 ಗ್ಲಾಸ್ ವಾಟರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಇದು ಚೆನ್ನಾಗಿ ಕುದಿಬೇಕಾಗತ್ತೆ. ನಿಮಗೆ ಬಾರ್ಲೆ ವಾಟರಲ್ಲಿ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ. ಒಂದು ಪವರ್ ಆಫ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಿಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಈಗ ಬಾರ್ಲೆ ವಾಟರ್ ರೆಡಿ ಇದೆ. ನಾನೀಗ ಇದಕ್ಕೆ ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ನೀವು ಲೆಮನ್ ಬೇಡ ಅಂದರೆ ಜೇನುತುಪ್ಪ ಬೇಕಾದರೂ ಸೇರಿಸ್ಕೊಬೋದು. ನಾನಿಲ್ಲಿ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬಾರ್ಲೆ ವಾಟರನ್ನ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ಕಲ್ಲಿ ತೊಗೊಳ್ಳಿ, ತುಂಬಾ ಯೂಸಸ್ ಇರುತ್ತೆ. ನಾನೀಗ ಬ್ರೇಕ್ಫಾಸ್ಟ್ಗೆ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿಗೆ ನಾನಿಲ್ಲಿ ಒಂದು 2 ಸ್ಕೂಪ್ ಅಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ನೀರನ್ನು ಕೂಡ ಹಾಕ್ಕೊಂಡು ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಮಾರ್ನಿಂಗ್ ಆದಷ್ಟು ರೈಸ್ ಐಟಮ್ನ ಅವಾಯ್ಡ್ ಮಾಡಿ ಹೆಲ್ತಿ ಫುಡ್ಸ್ ತಿನ್ನೋದಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಹೆಲ್ತಿಯಾಗಿ ಇರಬೇಕು ಅಂತ ಅಂದ್ಕೊಳ್ತಾ ಇರೋರು. ಚಪಾತಿಲಿ ನಿಮಗೆ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ. ಯಾಕೆ ಅಂದರೆ ಇದೊಂದು ಗುಡ್ ಸೋರ್ಸ್ ಆಫ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದು ನಿಮಗೆ ಬಾಡಿನ ಫುಲ್ಲಾಗಿ ಎನರ್ಜಿಯಾಗಿಡೋದಕ್ಕೆ ಟ್ರೈ ಮಾಡುತ್ತೆ ಚಪಾತಿ ಬಂದು. ನಾನಿಲ್ಲಿ ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೌಂಡ್ ಶೇಪಲ್ಲಿ ಈ ಥರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಚಪಾತಿ ನಿಮಗೆ ಲೇಯರ್ ಶೇಪಲ್ಲಿ ಬರುತ್ತೆ. ಇದನ್ನು ಫೋಲ್ಡ್ ಮಾಡಿಕೊಂಡು ನೀವು ನಾರ್ಮಲ್ ಹಿಟ್ಟು ಹಾಕ್ಕೊಂಡು ಒಸ್ಕೊಳ್ಳಿ. ಈಗ ಚಪಾತಿ ಒಸ್ಕೊಂಡಾಗಿದೆ. ಈಗ ನಾನು ಹೆಂಚ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಇದನ್ನು ಮಾಡ್ಕೊತಾ ಇದ್ದೀನಿ. ನೀವು ಆಯಿಲ್ ಇಷ್ಟಪಡಲ್ಲ ಅಂದರೆ ನಾರ್ಮಲಾಗಿ ಬೇಕಾದರೂ ಕೂಡ ಮಾಡ್ಕೊಬೋದು. ಈಗ ಚಪಾತಿ ರೆಡಿ ಆಗಿದೆ. ನೀವು ಇದನ್ನು ಡೈಲಿ ಬೇಕಾದರೂ ಕನ್ಸ್ಯೂಮ್ ಮಾಡ್ಬೋದು. 1 ಕನ್ಸ್ಯೂಮ್ ಮಾಡ್ಬೋದು ಡೈಲಿ. ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಈಗ ಅದೇ ಹೆಂಚ್ ಮೇಲೆ ನಾನು ಸ್ವಲ್ಪ ಚಟ್ನಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ, ಕಾಯಿ ಚಟ್ನಿಗೆ. ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಅದೇ ಹೀಟಲ್ಲೇ ಹುರ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ಅಂತ ನಾನು ಹುರ್ಕೊಂಡು ನಾನೊಂದು ಮಿಕ್ಸಿ ಜಾಗೆ ಕಾಯಿ, ಉರ್ಗಡ್ಲೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಈಗ ಚಟ್ನಿ ಪ್ರಿಪೇರ್ ಆಗಿದೆ. ಚಟ್ನಿ ಪ್ರಿಪೇರ್ ಆದಮೇಲೆ ನಾನಿಲ್ಲಿ ಚಪಾತಿಗೆ ದಾಲ್ ಫ್ರೈ ಮಾಡ್ಕೊತಾ ಇದ್ದೀನಿ. ದಾಲ್ ಫ್ರೈ ಮಾಡೋದು ತುಂಬಾ ಸಿಂಪಲ್. ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಬೇಕಾಗತ್ತೆ. ನಾನು ಆ್ಯಕ್ಚುಲಿ ಕರಿಬೇವಿನ ಸೊಪ್ಪು ಮಿಸ್ ಮಾಡಿಕೊಂಡೆ, ನೀವು ಆ್ಯಡ್ ಮಾಡ್ಕೊಳ್ಳಿ. ಆನಿಯನ್ ಮತ್ತು ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. 1 ನಿಮಿಷ ಫ್ರೈ ಆದಮೇಲೆ ಇದಕ್ಕೊಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟು ಹಾಕಿ ತೊಳೆದಿಟ್ಕೊಂಡಿರುವಂತಹ ತೊಗರಿಬೇಳೆನ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀವು ಇದನ್ನು ಒಂದು 3ರಿಂದ 4 ವಿಷಲ್ ತೊಗೊಳ್ಳಿ. ಈಗ ದಾಲ್ ಫ್ರೈ ರೆಡಿ ಆಗಿದೆ. ದಾಲ್ ಫ್ರೈಯು ನಿಮಗೆ ಒಂದು ಒಳ್ಳೆ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ. ಆನಿಯನ್, ಟೊಮ್ಯಾಟೊ ಹಾಕಿರೋದ್ರಿಂದ ತುಂಬಾ ಸಿಂಪಲ್ ಆಗಿರುತ್ತೆ. ನಾನು ಬ್ರೇಕ್ಫಾಸ್ಟ್ಗೆ 3 ಚಪಾತಿ, ಒಂದು ಸ್ವಲ್ಪ ದಾಲ್ ಫ್ರೈ ಚಟ್ನಿ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬದ ದಿನದ್ದು ವ್ಲಾಗು, ಎಡಿಟ್ ಮಾಡೋಕ್ಕಾಗಲಿಲ್ಲ, ಸೊ ಈಗ ಮಾಡಾಕ್ತಾಯಿದ್ದೀನಿ. ಇದು ನನ್ನ ಮಧ್ಯಾಹ್ನದ ಲಂಚ್ ಆಗಿರುತ್ತೆ. ನಾನು ನಿಮಗೆ ಆಲ್ಮೋಸ್ಟ್ ಹೇಳಿದ್ದೀನಿ, ನಂದು ಲಂಚ್ ಬಂದು ನಾರ್ಮಲ್ ಸೇಮ್ ರೂಟೀನೇ ಇರುತ್ತೆ. ನಾನಿಲ್ಲಿ ಮೇಯ್ನಾಗಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಹಾಗೆ ರೈಸು ಮತ್ತು ದಾಲ್ ಬೆಳಗ್ಗೆ ಮಾಡಿಟ್ಕೊಂಡಿದ್ನಲ್ಲ ದಾಲ್ ಫ್ರೈ ಮಿಕ್ಕಿತ್ತು. ಒಂದು 3 ಅವರೆಕಾಯಿ ತೊಗೊಂಡಿದ್ದೀನಿ. ಹಾಗೆ ಗೆಣಸು ಕೂಡ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪಿನಕಾಯಿ, ಒಂದು 4 to 5 ಪೀಸಸ್ ಟೋಫು ತೊಗೊಂಡಿದ್ದೀನಿ. ಮತ್ತು ಬ್ರೋಕ್ಲಿ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ನಾನು ಯೂಶ್ವಲಿ ಮಧ್ಯಾಹ್ನದ ಹೊತ್ತು ಇದೇ ಥರ ಆಗಿರುತ್ತೆ. ಬಟ್ ರೈಸ್ ಮತ್ತು ಸಾಂಬಾರು ತೊಗೊಂಡಿದ್ದೀನಿ. ಬಟ್ ನಾನು ರೈಸು ಸಾಂಬಾರು ತಿನ್ನೋದಕ್ಕಾಗಲಿಲ್ಲ, ತುಂಬ ಜಾಸ್ತಿ ಆಗಿಬಿಡ್ತು. ಸೊ ಮಧ್ಯಾಹ್ನ ಲಂಚ್ ಆದಮೇಲೆ ನಾನು ಪ್ರೀ ವರ್ಕೌಟ್ಗೆ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ನಾರ್ಮಲಾಗಿ ನಾನು ಪ್ರೀ ವರ್ಕೌಟ್ಗೆ ಮುಂಚೆ ಬ್ಲ್ಯಾಕ್ ಕಾಫಿನೇ ಕನ್ಸ್ಯೂಮ್ ಮಾಡೋದು. ಬ್ಲ್ಯಾಕ್ ಕಾಫಿ ಇಲ್ಲ ಬುಲೆಟ್ ಪ್ರೂಫ್ ಕಾಫಿ. ಇದಕ್ಕೆ ನೀರು ಕಾಯೋದಕ್ಕಿಟ್ಟಿದ್ದೆ. ಒಂದು ಗ್ಲಾಸಲ್ಲಿ ಕಾಫಿ ಸಾಚೆಟ್ನ ಪೌಡರ್ ಹಾಕ್ಕೊಂಡು ಇದಕ್ಕೆ ಬಿಸಿ ನೀರು ಕಾಯ್ದಿರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಬ್ಲ್ಯಾಕ್ ಕಾಫಿ ರೆಡಿ ಆಗುತ್ತೆ. ನಿಮಗೆ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ತುಂಬಾ ಯೂಸಸ್ ಇರುತ್ತೆ. ವೆಯ್ಟ್ ಲಾಸು ಅಥವಾ ಕಟ್ ಆಫ್ ಮಾಡಬೇಕು ಅಂದ್ಕೊಂಡಿರೋರಿಗೆ
ನಿಮಗೆ ಮೂಡು ಇಂಪ್ರೂವ್ ಆಗುತ್ತೆ ಮತ್ತು ಹಾರ್ಟ್ ಡಿಸೀಸಸ್ ಅನ್ನೋದನ್ನು ಕ್ಯಾನ್ಸಲ್ ಮಾಡುತ್ತೆ ರಿಸ್ಕಲ್ಲಿ. ಈಗ ನಾನು ಬ್ಲ್ಯಾಕ್ ಕಾಫಿ ಕುಡಿದು ಜಿಮ್ಗೆ ಬಂದಿದ್ದೀನಿ. ಜಿಮ್ಗೆ ಬಂದು ಶೂಸ್ ಹಾಕ್ಕೊಂಡು ರೆಡಿಯಾಗಿ ನಾನು ಫಸ್ಟ್ ವಾರ್ಮಪ್ಪಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 5 ಮಿನಿಟ್ಸ್ ನಾನಿಲ್ಲಿ ವಾರ್ಮಪ್ ಮಾಡ್ತಾಯಿದ್ದೀನಿ. ನೀವು ವಾರ್ಮಪ್ಗೆ ಯಾವುದೇ ಕೂಡ ಎಕ್ಸಸೈಸಸ್ ಮಾಡ್ಬೋದಾಗಿದೆ. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ. ನಾನು ಆಲ್ಮೋಸ್ಟ್ ಒಂದು 5 to 6 ಮಿನಿಟ್ಸ್ ಮಾಡ್ತೀನಿ ವಾರ್ಮಪ್ಪು. ಇವತ್ತು ನಾನು ಇದ್ರ ಜೊತೆ ಸ್ಕ್ವಾಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಾಡಿ ವೆಯ್ಟೆಡ್ ಸ್ಕ್ವಾಟೇ ಮಾಡಿ. ಸ್ಕ್ವಾಟ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ. ಮತ್ತು ವೆಯ್ಟೆಡ್ ಸ್ಕ್ವಾಟ್ ಮಾಡೋದಕ್ಕೆ ಈಗಲೇ ಬೇಡ, ಅಂದರೆ ವಾರ್ಮಪ್ಪಲ್ಲೇನು ಬೇಡ, ನಾರ್ಮಲ್ ಎಕ್ಸಸೈಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಹೈ ನೀಸ್ ಮಾಡ್ತಾಯಿದ್ದೀನಿ. ಹೈ ನೀಸ್ ಇದೆಲ್ಲ ನೀವು ಒಂದು 10 to 12 ಕೌಂಟ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ, ಜಾಸ್ತಿ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ವಾರ್ಮಪ್ಪಲ್ಲಿ ನೀವು ಬೇಕಾದರೆ ತುಂಬಾ ಎಕ್ಸಸೈಸಸ್ ಮಾಡ್ಕೊಬೋದು. ನಿಮಗೆ ವಾರ್ಮಪ್ಪಲ್ಲಿ ತುಂಬಾ ಎಕ್ಸಸೈಸಸ್ ಇರುತ್ತೆ. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಇಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡಿ. ಮೌಂಟೈನ್ ಕ್ಲೈಂಬ್ ಇರುತ್ತೆ, ಹೀಲ್ ಡಿಗ್ ಇರುತ್ತೆ, ಕ್ರಾಸ್ ಜಾಕ್ಸ್ ಇರುತ್ತೆ, ಮತ್ತು ಲಂಜಸ್ ಇರುತ್ತೆ, ಹಿಪ್ ರೈಸು, ವಾಲ್ ಸ್ಲೈಡ್ಸು ಎಲ್ಲ ಇರುತ್ತೆ. ಮತ್ತು ನೀ ಪುಷಪ್ಸ್ ಕೂಡ ಇರುತ್ತೆ, ಬಾಡಿ ಸರ್ಕಲ್ಸ್ ಇರುತ್ತೆ. ನಾನು ಬಾಡಿ ಸರ್ಕಲ್ಸು, ಎಲ್ಬೋ ಸರ್ಕಲ್ಸ್ ಮಾಡಿಬಿಟ್ಟು ಈಗ ನಾನು ಥ್ರೆಡ್ಮಿಲ್ಲಲ್ಲಿ ಒಂದು 5 to 10 ಮಿನಿಟ್ಸ್ ಥ್ರೆಡ್ಮಿಲ್ ಮಾಡ್ತಿದ್ದೀನಿ. ನಾನು ನಾರ್ಮಲ್ಲಾಗಿ ವಾರ್ಮಪ್ ಎಕ್ಸಸೈಸ್ ಆದಮೇಲೆ 10 ಮಿನಿಟ್ಸ್ ಕ್ರಾಸ್ ಟ್ರೈನರ್ ಇಲ್ಲ 10 ಮಿನಿಟ್ಸ್ ಥ್ರೆಡ್ಮಿಲ್ ಮಾಡ್ತೀನಿ. ಇದು ಮಾಡೋದ್ರಿಂದ ಬಾಡಿ ಒಂಚೂರು ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಥ್ರೆಡ್ಮಿಲ್ ಮಾಡೋದ್ರಿಂದ ನಿಮಗೆ ಫಿಸಿಕಲ್ ಬೆನಿಫಿಟ್ಸ್ ಎಷ್ಟಿದೆಯೋ ಮೆಂಟಲ್ ಬೆನಿಫಿಟ್ಸು ಅಷ್ಟಿರುತ್ತೆ. ಹಾಗೆ ಸೇಫ್ಟಿ ಬೆನಿಫಿಟ್ಸ್ ಕೂಡ ಇರುತ್ತೆ. ನಿಮಗೆ ಬೋನ್ ಹೆಲ್ತ್ ಮತ್ತು ಮಸಲ್ ಬಿಲ್ಡಿಂಗು, ಹಾರ್ಟ್ ಹೆಲ್ತ್ಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೆಯ್ಟ್ ಲಾಸಲ್ಲೂ ಅಷ್ಟೇ ಕ್ಯಾಲರೀಸ್ ಬರ್ನ್ ಆಗೋದಕ್ಕೆ ಥ್ರೆಡ್ಮಿಲ್ ಯೂಸ್ ಮಾಡ್ಬೋದು. ಅಥವಾ ಮೂಡ್ ಸ್ವಿಂಗ್ ಆಗೋದು ತಪ್ಪುತ್ತೆ, ಸೇಫ್ಟಿ ಆಗಿರುತ್ತೆ, ಮತ್ತು ಜಾಯಿಂಟ್ ಫ್ರೆಂಡ್ಲಿ ಕೂಡ ಅಂತ ಹೇಳ್ಬೋದು. ಮತ್ತು ನೀವೆಲ್ಲಾದರೂ ಟ್ರಿಪ್ಗೆ ಹೋದಾಗ ನಡೆಯೋದು ಜಾಸ್ತಿ ಇದ್ದರೆ ಥ್ರೆಡ್ಮಿಲ್ ಮಾಡಿದ್ರೆ ನೋ ಪ್ರಾಬ್ಲಮ್, ಯೂಸ್ ಆಗುತ್ತೆ. ನಾನು ಒಂದು 10 ಮಿನಿಟ್ಸ್ ಮಾಡಿದೆ, 101 ಕ್ಯಾಲರೀಸ್. 10 ಮಿನಿಟ್ಸ್ 33 ಸೆಕೆಂಡ್ಸ್ ಮಾಡಿದ್ದೆ, 101 ಕ್ಯಾಲರೀಸ್ ಬರ್ನ್ ಆಯಿತು. ಈಗ ಥ್ರೆಡ್ಮಿಲ್ ಮುಗಿಸ್ಕೊಂಡು ನಾನಿವತ್ತು ಬ್ಯಾಕ್ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಫಸ್ಟ್ ಲ್ಯಾಟ್ ಪುಲ್ ಡೌನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲ್ಯಾಟ್ ಪುಲ್ ಡೌನ್ ಮಾಡೋದ್ರಿಂದ ನಿಮಗೆ ಗ್ರಿಪ್ ಸ್ಟ್ರೆಂತ್ ಸಿಗುತ್ತೆ, ಮತ್ತು ಪೋಸ್ಚರ್ ಅನ್ನೋದು ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ, ಮತ್ತು ಅಪ್ಪರ್ ಬಾಡಿ ಸ್ಟ್ರೆಂತ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಮತ್ತು ಕೋರ್ನ ಸ್ಟೆಬಿಲೈಸ್ ಮಾಡುತ್ತೆ, ಮತ್ತು ಶೋಲ್ಡರ್ ಸ್ಟೆಬಿಲಿಟಿನೂ ಅಷ್ಟೇ ಚೆನ್ನಾಗಾಗುತ್ತೆ, ಮತ್ತು ಆರ್ಮ್ ಮೂಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಲೋವರ್ ಬ್ಯಾಕ್ಕು ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಒಂದು 12 ಕೌಂಟ್ಸಲ್ಲಿ ಮಾಡ್ತಿದ್ದೀನಿ 3 ಸೆಟ್ಸು. ಬಟ್ ನಾನಿಲ್ಲಿ 1 ಸೆಟ್ ಮಾತ್ರ ಅಪ್ಲೋಡ್ ಮಾಡೋಕ್ಕಾಗೋದು. ಈಗ ಲ್ಯಾಟ್ ಪುಲ್ ಡೌನ್ ಕಂಪ್ಲೀಟ್ ಆಗಿದೆ. ಲ್ಯಾಟ್ ಪುಲ್ ಡೌನ್ ಆದಮೇಲೆ ರಿವರ್ಸ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್ ಮಾಡ್ತಾಯಿದ್ದೀನಿ ಸೇಮ್ ಮೆಷಿನ್ ಮೇಲೆ. ನಿಮಗೆ ರಿವರ್ಸ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಂತ್ ಶೋಲ್ಡರ್ ಮತ್ತು ಬೈಸಿಪ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಪೋಸ್ಚರ್ ಇಂಪ್ರೂವ್ ಆಗುತ್ತೆ, ಸ್ಟ್ರೆಂತ್ ಗ್ರಿಪ್ ಇಂಪ್ರೂವ್ ಆಗುತ್ತೆ. ಹಾಗೆ ಬೈಸಿಪ್ಸ್ಗೂ ಫೋರ್ ಆರ್ಮ್ಸ್ಗೂ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ನಾನಿಲ್ಲಿ ನೆಕ್ಸ್ಟ್ ಕ್ಲೋಸ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್ ಮಾಡ್ತಾಯಿದ್ದೀನಿ ಸೇಮ್ ಮಿಷಿನ್ ಮೇಲೆ, ಬಟ್ ಎಕ್ವಿಪ್ಮೆಂಟ್ ಚೇಂಜ್ ಇರುತ್ತೆ ಅಷ್ಟೇ. ನಿಮಗೆ ಕ್ಲೋಸ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್ ಮಾಡೋದ್ರಿಂದ ನಿಮಗೆ ಇದೆಲ್ಲ ಬ್ಯಾಕ್ ವರ್ಕೌಟ್ ಆಗಿರೋದ್ರಿಂದ ಬ್ಯಾಕ್ ಮಸಲ್ಗೆ ತುಂಬ ಇಂಪ್ರೂವ್ಮೆಂಟ್ ಇರುತ್ತೆ. ಸ್ಪೆಷಲಿ ನಿಮಗೆ ಲ್ಯಾಟ್ಸ್ ಮತ್ತು ರೆಂಬಾಯ್ಡ್ಸ್ ಅಂತ ಇರುತ್ತೆ, ಅದಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಬೈಸಿಪ್ಸ್ ಮತ್ತು ಫೋರ್ ಆರ್ಮ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ ಇದರಲ್ಲೇ. ಇದಾದಮೇಲೆ ನಾನು ನೆಕ್ಸ್ಟು ವೈಡ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್ ಮಾಡ್ತಾಯಿದ್ದೀನಿ. ಸೇಮ್ ಮಿಷಿನ್, ಇಕ್ವಿಪ್ಮೆಂಟ್ ಚೇಂಜ್. 21 ವೆಯ್ಟ್ಗೆ ನಾನು ಮಾಡ್ತಾಯಿದ್ದೀನಿ. ನೀವು ವೆಯ್ಟ್ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ, ಜಾಸ್ತಿ ಓವರ್ ವೆಯ್ಟ್ ಅಥವಾ ತುಂಬ ಕಡಿಮೆ ಕೂಡ ಮಾಡ್ಕೊಂಬಿಡಿ. ಇದು ವೈಡ್ ಆಗಿರುತ್ತೆ ಅಷ್ಟೇ, ಅದಕ್ಕೋಸ್ಕರ. ನಿಮಗೆ ವೈಡ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್ ಮಾಡೋದ್ರಿಂದ ನಿಮಗೆ ಶೋಲ್ಡರ್ ಮೊಬಿಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ರಾಪರ್ ಫಾರ್ಮಿಗೆ ಬರುತ್ತೆ ಬಾಡಿ, ಬ್ಯಾಕ್, ಮತ್ತು ವೇರಿಯೇಷನ್ಸ್ ತುಂಬಾ ಇರುತ್ತೆ. ಪೊಟೆನ್ಷಿಯಲಿ ಮಸಲ್ ಗ್ರೋತ್ಗೆ ತುಂಬಾ ಇಂಪ್ರೂವ್ ಮಾಡುತ್ತೆ, ಮತ್ತು ಶೋಲ್ಡರ್ ಸ್ಟೆಬಿಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದು ನಿಮಗೆ ಒಂದು ಗ್ರೇಟ್ ಸ್ಟ್ರೆಚ್ ಅಂತಲೇ ಹೇಳ್ಬೋದು. ಇದಾದಮೇಲೆ ನಾನು ಸೀಟೆಡ್ ರೋಯಿಂಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸೀಟೆಡ್ ರೋಯಿಂಗ್ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಪೋಸ್ಚರ್ ಅನ್ನೋದು ಇಂಪ್ರೂವ್ ಆಗುತ್ತೆ, ಮತ್ತು ಬ್ಯಾಕ್ ಪೇಯ್ನ್ ಅಷ್ಟೊಂದು ರಿಸ್ಕ್ ಇರಲ್ಲ, ರೆಡ್ಯೂಸ್ ಮಾಡುತ್ತೆ.
ಮತ್ತು ಬಾಡಿನೂ ಅಷ್ಟೇ ಟೋನ್ ಆಗಿರೋದಕ್ಕೆ ಇಂಪ್ರೂವ್ಮೆಂಟ್ ಮಾಡುತ್ತೆ ಅಪ್ಪರ್ ಬಾಡಿನ. ಮತ್ತು ಪುಲ್ಲಿಂಗ್ ಸ್ಟ್ರೆಂತ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗುತ್ತೆ ಇದು ಮಾಡೋದ್ರಿಂದ. ಮತ್ತು ನಿಮಗೆ ಇದೇನು ಜಾಸ್ತಿ ಇಂಪ್ಯಾಕ್ಟ್ ಆಗೋದಿಲ್ಲ, ಲೋ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ಬ್ಯಾಲೆನ್ಸ್ಡ್ ಫಿಸಿಕ್ಕಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸೀಟೆಡ್ ಗೋಯಿಂಗ್ 12 ಕೌಂಟ್ಸ್ ಆಫ್ 3 ಈಚ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಡೆಡ್ ಲಿಫ್ಟ್ ಮಾಡ್ತಿದ್ದೀನಿ. ಡೆಡ್ ಲಿಫ್ಟು 40 kgsಲ್ಲಿ ಮಾಡ್ತಿದ್ದೀನಿ. ನೀವು ಫಸ್ಟ್ ಕಡಿಮೆದ್ರಲ್ಲಿ ಮಾಡಿ, ಮತ್ತು ಇದು ಪ್ರಾಪರ್ ಟ್ರೈನಿಂಗ್ ಇಟ್ಕೊಂಡು ಮಾಡಿ. ನಾರ್ಮಲಾಗಿ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಡೆಡ್ ಲಿಫ್ಟ್ ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ. ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಪೋಸ್ಚರ್ ಇಂಪ್ರೂವ್ ಆಗುತ್ತೆ, ಮತ್ತು ಬೋನ್ ಡೆನ್ಸಿಟಿನೂ ಇನ್ಕ್ರೀಸ್ ಆಗುತ್ತೆ. ಮತ್ತು ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿಲೂ ಅಷ್ಟೇ ತುಂಬಾ ಇಂಪ್ರೂವ್ ಆಗುತ್ತೆ. ಬ್ಯಾಕ್ ಪೇನ್, ಲೋವರ್ ಬ್ಯಾಕ್ ಪೇನ್ ರೆಡ್ಯೂಸ್ ಆಗುತ್ತೆ. ಇದಾದಮೇಲೆ ನಾನು ನೆಕ್ಸ್ಟು ಅಸಿಸ್ಟೆಡ್ ಪುಲಪ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಿಮಗೆ ಬ್ಯಾಕ್ ವರ್ಕೌಟ್ ಅಂತಲೇ ಹೇಳ್ಬೋದು. ಅಸಿಸ್ಟೆಡ್ ಪುಲಪ್ಸ್ ಮಾಡೋದ್ರಿಂದ ನಿಮಗೆ ಗ್ರಿಪ್ ಸ್ಟ್ರೆಂತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಮತ್ತು ಅಪ್ಪರ್ ಬಾಡಿ ಸ್ಟ್ರೆಂತು ಅಷ್ಟೇ ತುಂಬಾ ಇಂಪ್ರೂವ್ ಆಗುತ್ತೆ. ಮತ್ತು ಫಾರ್ಮ್ ಆ್ಯಂಡ್ ಟೆಕ್ನಿಕ್ಕು ಅಷ್ಟೇ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಿಮಗೆ ಪ್ರೋಗ್ರೆಸಿವ್ ಪೊಟೆನ್ಷಿಯಲ್ ಅಂತಲೇ ಹೇಳ್ಬೋದು. ಇದೆಲ್ಲ ನಿಮಗೆ ಬ್ಯಾಕ್ ವರ್ಕೌಟ್ಸ್ ಆಗಿರುತ್ತೆ. ನಾನು ಎಲ್ಲ ವರ್ಕೌಟ್ನು 12 ಕೌಂಟ್ಸು 3 ಈಚ್ ಮಾಡ್ತೀನಿ, 3 ಸೆಟ್ಸು. ಇದೆಲ್ಲ ಆದಮೇಲೆ ನಾನು ಲಾಸ್ಟ್ಗೆ ಕ್ರಾಸ್ ಟ್ರೈನೇ ಮಾಡ್ತಿದ್ದೀನಿ. ನಾನು ಯೂಶ್ವಲಿ ಯಾವುದೇ ವರ್ಕೌಟ್ ಮಾಡಿದ್ರೂ 100 ಕ್ಯಾಲರೀಸ್ ಥ್ರೆಡ್ಮಿಲ್ಲು, 100 ಕ್ಯಾಲರೀಸ್ ಕ್ರಾಸ್ ಟ್ರೈನರಲ್ಲಿ ಬರ್ನ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಜಾಸ್ತಿ ಮಾಡೋದಕ್ಕಾಗಲಿಲ್ಲ. ಬ್ಯಾಕ್ ವರ್ಕೌಟ್ ಮಾಡೋದ್ರಿಂದ ತುಂಬಾ ಪೇಯ್ನ್ ಆಗ್ತಿತ್ತು. 60 ಕ್ಯಾಲರೀಸ್ಗೆ ಎಂಡ್ ಮಾಡಿ ನನ್ನ ವರ್ಕೌಟ್ನ ಮುಗಿಸ್ತಾ ಇದ್ದೀನಿ. ನಾನಿವತ್ತು ನೈಟ್ ಡಿನ್ನರ್ಗೆ ಪಾಸ್ತಾ ತಿಂತಾಯಿದ್ದೀನಿ. ಇದು ಬಂದು ಗೋಧಿ ಹಿಟ್ಟಿಂದ ಮಾಡಿರೋದು ಪಾಸ್ತಾ. ಇದರಲ್ಲಿ ಯಾವುದೇ ಅಂದರೆ ಕ್ಯಾಲರೀಸ್ ಇರುತ್ತೆ, ಅಷ್ಟೊಂದು ಕ್ಯಾಲರೀಸ್ ಇರೋದಿಲ್ಲ. ನಾನು ಬ್ರೋಕ್ಲಿ ಪಾಸ್ತಾ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಪಲಾವ್ ಎಲೆ, ಆನಿಯನ್, ಬ್ರೋಕ್ಲಿನ ಬಾಯ್ಲ್ ಮಾಡಿಕೊಂಡು, ಅಂದರೆ ಆಫ್ ಬಾಯ್ಲ್ ಮಾಡ್ಕೊಳ್ಳಿ. ಆಫ್ ಬಾಯ್ಲ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಲಿ ರುಬ್ಕೊಂಡು ಒಂದು ಕಡಾಯಿಗೆ ಬಟರ್ ಹಾಕ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಇದಕ್ಕೆ ನಾನು ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಿಲ್ಲ. ವರ್ಕೌಟ್ ಮಾಡೋದ್ರಿಂದ ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು, ತಿಂದರೆ ಸಾಕಪ್ಪ ಅನ್ನಂಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಬ್ರಾಕ್ಲಿನ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಇದು ಚೆನ್ನಾಗಿ ಕುದಿದ್ಮೇಲೆ ನಾನು ಇದಕ್ಕೆ ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ನೀವು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಪಾಸ್ತಾ ಬೇಯಿಸಿರೋ ನೀರು ಇತ್ತು, ಬ್ರಾಕ್ಲಿ ಬೇಯಿಸಿರೋ ನೀರು ಇತ್ತು, ಸೇಮ್ ಒಂದರಲ್ಲೇ ಬೇಯಿಸ್ಕೊಂಡಿದ್ದು ನಾನು. ಇದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಪಾಸ್ತಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಪಾಸ್ತಾ ನಿಮಗೆ ಒಂದು ಹೆಲ್ತಿ ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ನಿಮಗೆ ಫೈಬರ್ ಕಂಟೆಂಟ್ ಅನ್ನೋದಿರುತ್ತೆ, ಮತ್ತು ಇಮ್ಯೂನ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ. ಪಾಸ್ತಾ ನಮಗೆ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಚೆನ್ನಾಗಿ ಕುದಿಬೇಕಾಗತ್ತೆ. ಅಂದರೆ ಬ್ರಾಕ್ಲಿ ಪೇಸ್ಟಲ್ಲಿ ಚೆನ್ನಾಗಿ ಕುದಿಬೇಕು. ಇದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಎಲ್ಲ ಟೈಮಲ್ಲೂ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ಬೇಯಿಸೋದಕ್ಕೂ ಆ್ಯಡ್ ಮಾಡ್ಕೊಂಡಿದ್ದೆ. ಉಪ್ಪು ಜಾಸ್ತಿ ಹಿಡಿಯುತ್ತೆ ನಾರ್ಮಲಿ ಪಾಸ್ತಾಗೆ. ಇದು ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್. ಮತ್ತು ನಿಮಗೆ ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ ಪಾಸ್ತಾ ಬಂದು. ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ನಾರ್ಮಲಾಗಿ ಹೆಲ್ಪ್ ಮಾಡುತ್ತೆ. ಪಾಸ್ತಾ ನೀವು ನೋಡ್ಕೊಂಡು ತೊಗೊಬೇಕಂದ್ರೆ, ಯಾಕೆಂದರೆ ಮೈದಾದು ಪಾಸ್ತಾ ಸಿಗುತ್ತೆ, ಮತ್ತು ವರ್ಮಿಸೆಲ್ಲಿಯೂ ಪಾಸ್ತಾ ಸಿಗುತ್ತೆ. ತುಂಬಾ ವೆರೈಟೀಸ್ ಇದೆ ಪಾಸ್ತಾಸಲ್ಲೂ ಕೂಡ. ನಾವು ಯೂಶ್ವಲಿ ನೈಟ್ ಜಾಸ್ತಿ ತಿನ್ನೋದು ಕಡಿಮೆ, ಮತ್ತು ಬೇಗ ತಿಂದುಬಿಡ್ತೀವಿ 8 ಗಂಟೆ ಒಳಗಡೆ. ಯಾಕೆ ಅಂದರೆ ನೈಟ್ ಊಟ ಆದಮೇಲೆ ಯೂಶ್ವಲಿ 16 ಅವರ್ಸ್ ಗ್ಯಾಪ್ ಇರಬೇಕು. 16 ಅವರ್ಸ್ ಗ್ಯಾಪ್ ಇದ್ದರೆ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಈಗ ನಾನು ಆಲ್ರೆಡಿ ಲಿಡ್ ಕ್ಲೋಸ್ ಮಾಡಿ ಪಾಸ್ತಾನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ಪಾಸ್ತಾ ಅಲ್ಲಿ ನಿಮಗೆ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ. ಇದ್ರ ಜೊತೆ ನೀವು ತರಕಾರಿ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸೂಪರು, ಇನ್ನೂ ಜಾಸ್ತಿ ಇರುತ್ತೆ. ಇದರಲ್ಲಿ ನಿಮಗೆ ಒಂದೊಳ್ಳೆ ಗುಡ್ ಕಂಟೆಂಟ್ ಆಫ್ ಫೈಬರ್ಸ್ ಸಿಗುತ್ತೆ, ವಿಟಮಿನ್ಸ್ ಸಿಗುತ್ತೆ, ಮಿನರಲ್ಸು, ಕಾರ್ಬೋಹೈಡ್ರೇಟ್ಸು ತುಂಬಾ ಇರುತ್ತೆ. ಸೊ ಪಾಸ್ತಾ ರೆಡಿ ಆಗಿದೆ. ಇಷ್ಟ ಆದರೆ ಸಾಕು. ಆಗಾಗ ತೆಗೆದುಬಿಟ್ಟು ತಿರುಗಿಸ್ಕೊತಾ ಇರಿ. ತಿರುಗಿಸಿಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ಸು ತುಂಬಾ ಇರುತ್ತೆ. ನೋಡಿ, ಈಗ ಪಾಸ್ತಾ ರೆಡಿ ಆಗಿರುತ್ತೆ.
ನೀವು ಬೇಕಾದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸ್ತಾ ಮಾಡ್ಬೋದು. ನಾನು ಆಲ್ರೆಡಿ ಸುಮಾರು ಪಾಸ್ತಾನ ಅಪ್ಲೋಡ್ ಮಾಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಆರಿಗ್ಯಾನೋ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ, ಯಾಕೆಂದರೆ ಆರಿಗ್ಯಾನೋ ಜಾಸ್ತಿ ಕುಕ್ಕಾದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಅಷ್ಟೇ ಆರಿಗ್ಯಾನೋ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಫ್ರೆಶ್ ಕ್ರೀಮ್ನು ಆ್ಯಡ್ ಮಾಡ್ಕೊಬೋದು. ನಮ್ಮನೇಲಿ ಫ್ರೆಶ್ ಕ್ರೀಮ್ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ನಾನು ಆ್ಯಡ್ ಮಾಡಿಲ್ಲ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೂ ಪರವಾಗಿಲ್ಲ, ಆ್ಯಡ್ ಮಾಡ್ಕೊಬೋದು. ನೈಟ್ ಡಿನ್ನರ್ಗೆ ನಾನು ಪಾಸ್ತಾ ಟ್ರೈ ಮಾಡಿದ್ದೀನಿ. ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.